ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂಗುಡೆ ಮೀನಿನ ಸಾರು ರೆಡಿ ಮಾಡ್ತಾ ಇದ್ದೇವೆ. ನೋಡಿ ಹೇಗೆ ಮಾಡೋದಂತ. ಫಸ್ಟಿಗೆ ಮೀನನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಇದು ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಇದನ್ನು ವಾಶ್ ಮಾಡಿ ಫಿಶ್ ಕರಿ ರೆಡಿ ಮಾಡೋಣ. ನೋಡಿ, ಫಿಶ್ ಕ್ಲೀನ್ ಮಾಡಿಟ್ಕೊಂಡಿದ್ದೇವೆ. 1.5 ಕಪ್ಪು ಕೊಬ್ಬರಿ ತುರಿ, 2 ಸ್ಪೂನ್ ಕೊತ್ತಂಬರಿ ಬೀಜ, 1/4 ಸ್ಪೂನು ಮೆಂತ್ಯ ಕಾಳು ಮತ್ತು ಹೋಮ್ ಕಾಳು, 1 ಸ್ಪೂನು ಜೀರಿಗೆ, 15 ಬ್ಯಾಡಗಿ ಚಿಲ್ಲಿ, 5 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಆನಿಯನ್. ಇದು ಫಿಶ್ ಕರಿ ಮಾಡುವಾಗ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಅರ್ಧ ಆನಿಯನ್, 3 ಚಿಲ್ಲಿ, ಶುಂಠಿ ಜಜ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಇದು ಸಾಮಗ್ರಿಗಳನ್ನೆಲ್ಲ ಹುರ್ಕೊಳ್ಳೋಣ. ಇವಾಗ ಬಾಣಲೆಗೆ ಎಣ್ಣೆಯನ್ನು ಹಾಕೊಂಡು ಮಸಾಲೆಗೆ ಚಿಲ್ಲಿಯನ್ನು ಫ್ರೈ ಮಾಡ್ಕೋಬೇಕು. ಚಿಲ್ಲಿ ಸ್ವಲ್ಪ ರೋಸ್ಟ್ ಆಗಬೇಕು. ಇವಾಗ ಇದು ಹಾಕ್ಬಿಟ್ಟಿದೆ, ತೆಗೆಯೋಣ. ಇದಕ್ಕೆ ಕೊತ್ತಂಬರಿ ಬೀಜ ಮತ್ತೆ ಜೀರಿಗೆ ಆ್ಯಡ್ ಮಾಡ್ಕೊಳ್ತೇವೆ. ಇವಾಗ ಇದಕ್ಕೆ ಮೆಂತ್ಯ ಕಾಳು ಮತ್ತೆ ಹೋಮ್ ಕಾಳನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಒಂದು ನಿಂಬೆಹಣ್ಣ ಗಾತ್ರದ ಹುಣಸೆಯನ್ನು ಹಾಕೋಬೇಕು ಮಿಕ್ಸ್ ಮಾಡುವಾಗ. ಸರಿ, ಇದನ್ನೀಗ ಮಿಕ್ಸ್ ಮಾಡಿ ಹಾಕೊಂಡ್ಬರ್ತೇನೆ ಫ್ರೆಂಡ್ಸ್. ಇವಾಗ ಇದು ರೆಡಿ ಆಗಿದೆ ಮಸಾಲ. ನೋಡಿ, ಆ್ಯಡ್ ಮಾಡ್ಕೊಳ್ತಿದ್ದೇನೆ ಮಣ್ಣಿನ ಪಾತ್ರೆಗೆ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಆನಿಯನ್ ಕಟ್ ಮಾಡ್ಕೊಂಡದನ್ನು ಹಾಕೊಳ್ಳೋಣ. ಜಿಂಜರ್ ಪೇಸ್ಟ್ ಹಾಕೊಳ್ಳೋಣ. 3 ಚಿಲ್ಲಿ ಕಟ್ ಮಾಡ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಸಾಲನ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ. ಇವಾಗ ಇದು ಕುದಿಬೇಕು. ಇವಾಗ ಮುಚ್ಚಿಬಿಡೋಣ. ಇವಾಗ ಮುಚ್ಚಳ ತೆಗೆಯೋಣ. ನೋಡಿ ಫ್ರೆಂಡ್ಸ್, ಮಸಾಲ ಕುದಿತಾ ಉಂಟಲ್ಲ. ಇವಾಗ ಇದಕ್ಕೆ ಫಿಶ್ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದು ಮಸಾಲ ಒಟ್ಟಿಗೆ ಚೆನ್ನಾಗಿ ಕುದಿಬೇಕು ಫಿಶ್. ಇವಾಗ ಇದನ್ನು ಮುಚ್ಚಿಡೋಣ. ಸರಿ, ಇವಾಗ ಮುಚ್ಚಳ ತೆಗೆಯೋಣ. ನೋಡಿ, ಸರಿಯಾಗಿ ಕುದಿತಾ ಉಂಟಲ್ಲ. ಇದನ್ನು ಸ್ವಲ್ಪ ಆಡಿಸೋಣ. ಇವಾಗ ಒಂದು ಫಿಶ್ಗೆ ಒಗ್ಗರಣೆ ಕೊಡೋಣ. ಬೆಳ್ಳುಳ್ಳಿ 4 ಎಸಳು ಜಜ್ಕೊಂಡಿದ್ದೇನೆ. 2 ಸ್ಪೂನ್ ಕೋಕೋನಟ್ ಆಯಿಲ್ ಹಾಕ್ಬಿಟ್ಟು ಇದೆರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಆಗಿಟ್ಕೊಂಡ್ಬಿಟ್ಟಿದೆ. ಸರಿ, ಕುದಿತಾ ಉಂಟು. ಇವಾಗ ಇದಕ್ಕೆ ಒಗ್ಗರಣೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬಂಗುಡೆ ಮೀನಿನ ಸಾರು
ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಈಸಿಯಾಗಿದೆ ಅಲ್ಲ. ನಾನು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.